ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾಳೆ ಏಪ್ರಿಲ್ 26 ನಮ್ಮ ದೇಶದ ಪ್ರಧಾನಿ ಅಭ್ಯರ್ಥಿಗಾಗಿ ಎಲೆಕ್ಷನ್ ನಡೆಯಲಿಕ್ಕಿದೆ. ಸೊ ಈ ದಿನದಂದು ನಾವೆಲ್ಲರೂ ಸಹ ಹೋಗಿ ವೋಟ್ ಮಾಡಬೇಕು. ಇದು ನಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಬೀಯಿಂಗ್ ಅ ಇಂಡಿಯನ್ ಸಿಟಿಸನ್ ಇದು ನಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಮತ್ತು ನಮ್ಮ ಮನೆ ಹತ್ತಿರದವರಿಗೆ ಸಪೋಸ್ ಕೆಲವರೆಲ್ಲ ಲೇಸಿನೆಸ್ ಮಾಡ್ತಾರೆ, ಅಂದರೆ ನಾನು ಹೋಗೋದಿಲ್ಲ ಎಲೆಕ್ಟ್ ಮಾಡಲಿಕ್ಕೆ, ನನಗೆ ವೋಟ್ ಹಾಕಿ ಏನಾಗಲಿಕ್ಕಿಲ್ಲ, ಅಂದರೆ ನನ್ನ ಒಂದು ವೋಟಿಂದ ಏನಾಗಲಿಕ್ಕಿಲ್ಲ. ಸೊ ಇಂಥವರಿಗೆಲ್ಲ ನಾವು ಪ್ರೋತ್ಸಾಹ ಮಾಡಬೇಕು. ಅಂದರೆ ಬನ್ನಿ ಹೋಗುವ, ವೋಟ್ ಮಾಡುವ ಅಂತ ಎಲ್ಲ ಹೇಳಿ ಆದಷ್ಟು ಈ ಪರ್ಸಂಟೇಜ್ ಆಫ್ ವೋಟ್ ಆದಷ್ಟು ಹೆಚ್ಚಿರಬೇಕು. ಸುಮಾರು ಕಡೆ ಎಲೆಕ್ಷನ್ ನಡೀಲಿಕ್ಕೆ ಉಂಟು. ಮೋಸ್ಟ್ಲಿ ನನ್ನ ಪ್ರಕಾರ ಇದು ಸೆಕೆಂಡ್ ಫೇಸ್ ಎಲೆಕ್ಷನ್ ಆಗಿರ್ತದೆ. ಸೊ ಲೆಟ್ಸ್ ಆಲ್ ಗೋ ಆ್ಯಂಡ್ ವೋಟ್. ಮತ್ತು ಇನ್ನೊಂದು ವಿಷಯ ಏನು ಹೇಳಲಿಕ್ಕೆ ಉಂಟಂದರೆ, ಈ ನೋಟಾ ವೋಟ್ ಅಂತ ಇರ್ತದೆ, ಆಯಿತಾ. ಈ ನೋಟಾ ವೋಟಲ್ಲಿ ಎಂತ ಆಗ್ತದಂದರೆ, ನೀವು ನೋಟಾ ವೋಟ್ ನನ್ನ ಪ್ರಕಾರ ನಾನು ಹೇಳೋದಂದರೆ ನೋಟಾ ವೋಟ್ ಹಾಕಲಿಕ್ಕೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈಗ ಸಪೋಸ್ ಒಂದು 10 ಅಭ್ಯರ್ಥಿಗಳಿದ್ದಾರೆ, ಅಂದರೆ 10 ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಈ 10 ಕ್ಯಾಂಡಿಡೇಟ್ಸಲ್ಲಿ ನಿಮಗೆ ಯಾರು ಕೂಡ ಇಷ್ಟ ಇಲ್ಲ ಅಂತ ಹೇಳುವಾಗ ನೀವು ನೋಟಾ ವೋಟ್ ಹಾಕ್ಲಿಕ್ಕೆ ಹೋಗ್ತೀರಿ. ನಾನೇನು ಹೇಳೋದಂದರೆ, ಈ 10 ಕ್ಯಾಂಡಿಡೇಟ್ಸಲ್ಲೇ ಯು ಕ್ಯಾನ್ ಸಿಲೆಕ್ಟ್ ಎನಿ ಒನ್ ಆಫ್ ದ ಬೆಸ್ಟ್ ಪರ್ಸನ್, ಆಯಿತಾ, ಇನ್ ದ್ಯಾಟ್ 10 ಕ್ಯಾಂಡಿಡೇಟ್ಸ್. ಆಯಿತು, ಈಗ ಅವನು ಒಳ್ಳೆ ಇಲ್ಲ, ಇವರು ಒಳ್ಳೆ ಇಲ್ಲ, ಅಟ್ಲೀಸ್ಟ್ ಒಬ್ಬರನ್ನ, ಅಟ್ಲೀಸ್ಟ್ ಇವ್ರಿಗೆ ಏನಾರು ಹಾಕಿದರೆ ಏನಾರು ಒಂಚೂರು ಎಲ್ಲರಿಗಿಂತ ಇವ್ರು ಏನಾರು ಒಂಚೂರು ಒಂದು ಪೊಸಿಷನ್ ಮೇಲೆ ಇದ್ದಾರೆ. ಸೊ ಅದಕ್ಕೋಸ್ಕರ ಇವನಿಗೆ ಹಾಕಿ ಅಂತ ನಾನು ಹೇಳೋದು. ಯಾಕಂದರೆ ಈ ನೋಟಾ ವೋಟಲ್ಲಿ ಏನಾಗ್ತದಂದರೆ, ಕೆಲವರು ಹೇಳ್ತಾರೆ ಈ ನೋಟಾ ವೋಟ್ ಹಾಕಿದರೆ ಜಾಸ್ತಿ ನೋಟಾ ವೋಟ್ಸ್ ಬಂದರೆ ಇಡೀ ಎಲೆಕ್ಷನ್ ಇರ್ತದೆ, ಅಥವಾ ಆ ಥರ ಎಲ್ಲ ಸುಮಾರು ಫೇಕ್ ನ್ಯೂಸ್ಗಳು ತುಂಬ ಹರಡ್ತಾ ಉಂಟು. ಅದಕ್ಕೆ ನಾನೇನು ಹೇಳೋದಂದರೆ, ಯು ಕ್ಯಾನ್ ಸಿಲೆಕ್ಟ್ ಎನಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ಯುವರ್ ಒನ್ ವೋಟ್, ಆಯಿತಾ. ಎಲ್ರಿಗೂ ಒಂದೇ ವೋಟ್ ಇರೋದು, ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಹೋಗಿ ಮತ ಚಲಾಯಿಸಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ, ಆಯಿತಾ. ಎವ್ರಿ ವೋಟ್ ಕೌಂಟ್ಸ್, ಅದರಲ್ಲೇನು ಇದಿಲ್ಲ. ಅಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.